ನೀರಾವರಿ ಕ್ಷೇತ್ರದ ಭದ್ರತೆ, ಅಂತರ್ಜಲ ಅಭಿವೃದ್ಧಿಯ ಪಯಣದಲ್ಲಿ ನಮ್ಮ ಕರ್ನಾಟಕ ಮಹತ್ತರ ಘಟ್ಟವನ್ನ ತಲುಪಿದೆ. ಈ ಪ್ರಗತಿ ಸಾಧ್ಯವಾಗಿದ್ದು ಕೇವಲ ಅಂಕಿಅಂಶಗಳಿಂದಲ್ಲ, ರಾಜಕೀಯ ಸಂಕಲ್ಪ ಶಕ್ತಿಯಿಂದ, ಪರಿವರ್ತನೆಯ ದೃಷ್ಟಿಕೋನದಿಂದ. ಒಂದೊಮ್ಮೆ ಅಂತರ್ಜಲ ಮಟ್ಟದ ತೀವ್ರ ಕುಸಿತದಿಂದ ಕಂಗೆಟ್ಟಿದ್ದ ರಾಜ್ಯವು ಈಗ ಕ್ರಮೇಣ ಜಲಸುಭದ್ರ ಹಾಗೂ ಜಲಭದ್ರತೆಯಲ್ಲಿ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ವೈಜ್ಞಾನಿಕ ಆಡಳಿತದೊಂದಿಗೆ ಸಮೃದ್ಧ ಭವಿಷ್ಯದತ್ತ ದಾಪುಗಾಲಿಡುತ್ತಿದೆ. ಇತ್ತೀಚೆಗೆ ಅಂತರ್ಜಲ ನಿರ್ದೇಶನಾಲಯವು ರಾಜ್ಯದ 236 ತಾಲೂಕುಗಳಲ್ಲಿ ಕೈಗೊಂಡ ಅಂತರ್ಜಲ ಮೌಲ್ಯಮಾಪನ ಸಮೀಕ್ಷೆಯ ಆಧಾರದ ಮೇಲೆ ಸಿದ್ಧಪಡಿಸಿರುವಂತಹ 2025 ರಾಜ್ಯದ ಅಂತರ್ಜಲ ಸಂಪನ್ಮೂಲ ವರದಿಯ ಪ್ರಕಾರ ರಾಜ್ಯದಲ್ಲಿ ಅಂತರ್ಜಲ ಮಟ್ಟವು ಗಮನಾರ್ಹವಾಗಿ ವೃದ್ಧಿಯಾಗಿದೆ. ರಾಜ್ಯದಲ್ಲಿ 2022ರಲ್ಲಿ 70% ಅಂತರ್ಜಲ ಬಳಕೆಯ ಪ್ರಮಾಣವು 2025 ವೇಳೆಗೆ 66.49ಕ್ಕೆ ಇಳಿಕೆಯಾಗಿದೆ. ಈ ಪ್ರಗತಿ ರಾಜ್ಯದಲ್ಲಿ ಅಂತರ್ಜಲ ನಿರ್ವಹಣೆಯ ಬಗ್ಗೆ ಹೆಚ್ಚುತ್ತಿರುವ ಜವಾಬ್ದಾರಿಯುತ ದೃಷ್ಟಿಕೋನ, ಕೈಗೊಂಡ ಸಂರಕ್ಷಣಾ ಕ್ರಮಗಳು ಹಾಗೂ ಸುಸ್ಥಿರ ಕರ್ನಾಟಕ ನಿರ್ಮಾಣದೆಡೆಗೆ ಮಹತ್ವದ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ ಸಂದರ್ಭದಲ್ಲಿ ವಾರ್ಷಿಕ ಅಂತರ್ಜಲ ಮರುಪೂರಣ ಮಟ್ಟವು 17.74 ಬಿಲಿಯನ್ ಕ್ಯೂಬಿಕ್ ಮೀಟರ್ನಿಂದ 19.26 ಬಿಲಿಯನ್ ಕ್ಯೂಬಿಕ್ ಮೀಟರ್ಗೆ ಹೆಚ್ಚಾಗಿದೆ. ಇದೇ ವೇಳೆ ಹೊರತೆಗೆಯಬಲ್ಲ ಅಂತರ್ಜಲ ಸಂಪನ್ಮೂಲವು 16 ಬಿಲಿಯನ್ ಕ್ಯೂಬಿಕ್ ಮೀಟರ್ನಿಂದ 17.41 ಬಿಲಿಯನ್ ಕ್ಯೂಬಿಕ್ ಮೀಟರ್ಗೆ ಏರಿಕೆಯಾಗಿದೆ. ಈ ಮೂಲಕ ಸರಿಸುಮಾರು 55 ಟಿಎಂಸಿ ನೀರನ್ನು ಅಂತರ್ಜಲ ಸಂಗ್ರಹಕ್ಕೆ ಹೆಚ್ಚುವರಿಯಾಗಿ ಸೇರಿಸಿದಂತಾಗಿದೆ. ಈ ಬೆಳವಣಿಗೆ ರಾಜ್ಯದ ಉದ್ದಗಲಕ್ಕೂ ಅಂತರ್ಜಲದ ಲಭ್ಯತೆ ಮತ್ತು ಅಂತರ್ಜಲ ನಿರ್ವಹಣೆ ಹಾಗೂ ದಕ್ಷ ಆಡಳಿತದಲ್ಲಿನ ಸುಧಾರಣೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಅಂತರ್ಜಲ ಬಳಕೆಯನ್ನ ಕಡಿಮೆ ಮಾಡಿ ಅದೇ ಸಮಯದಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ರಾಜ್ಯ ಸಾಧಿಸಿರುವ ಈ ಮಹತ್ವದ ಪ್ರಗತಿ ಕೇವಲ ಅಂಕಿಅಂಶಗಳ ಯಶಸ್ಸಲ್ಲ. ಇದು ದತ್ತಾಂಶ ಆಧಾರಿತ ನಿರ್ಧಾರಗಳನ್ನು ಕೈಗೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ದೂರದೃಷ್ಟಿಯ ನಾಯಕತ್ವದ ಫಲ ಹಾಗೂ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿಯ ಇಲಾಖೆಯ ಸಚಿವರಾದ ಎನ್.ಎಸ್. ಬೋಸರಾಜು ಅವರ ನಿರಂತರ ಪರಿಶ್ರಮ ಮತ್ತು ಕಾರ್ಯಚಟುವಟಿಕೆಗಳ ಫಲವಾಗಿ ಈ ಸಾಧನೆ ಸಾಧ್ಯವಾಗಿದೆ. ಇದು ಜವಾಬ್ದಾರಿಯುತ ಆಡಳಿತ, ದೃಢ ರಾಜಕೀಯ ಇಚ್ಛಾಶಕ್ತಿ ಮತ್ತು ಸುಸ್ಥಿರ ಭವಿಷ್ಯದತ್ತ ಸಾಗುತ್ತಿರುವ ಕರ್ನಾಟಕದ ಹೆಜ್ಜೆಯಾಗಿದೆ. 2025 ರಾಜ್ಯದ ಅಂತರ್ಜಲ ಸಂಪನ್ಮೂಲ ವರದಿಯ ಅನ್ವಯ ಅಂತರ್ಜಲ ಮಟ್ಟದ ಪ್ರಮಾಣದಲ್ಲಿ ಸುರಕ್ಷಿತ ರೇಖೆಯಲ್ಲಿರುವ ತಾಲೂಕುಗಳ ಸಂಖ್ಯೆ 139ರಿಂದ 145ಕ್ಕೆ ಏರಿಕೆಯಾದರೆ ಅಂತರ್ಜಲ ಅತಿಬಳಕೆ ತಾಲೂಕುಗಳ ಸಂಖ್ಯೆ 49ರಿಂದ 45ಕ್ಕೆ ಇಳಿಕೆಯಾಗಿದೆ. ಇದರಿಂದಾಗಿ ಅಂತರ್ಜಲ ಲಭ್ಯತೆ ಮತ್ತಷ್ಟು ಬಲಗೊಂಡಿದ್ದು ಗ್ರಾಮೀಣ ಮತ್ತು ನಗರ ನಿವಾಸಿಗಳಿಗೆ ಸುಸ್ಥಿರ ನೀರಿನ ಆಗರ ಲಭಿಸಿದಂತಾಗಿದೆ. ಪ್ರಸ್ತುತ ರಾಜ್ಯದ ಅಂತರ್ಜಲ ಮಟ್ಟ 19.27 ಬಿಲಿಯನ್ ಕ್ಯೂಬಿಕ್ ಮೀಟರ್ ಇದ್ದು 11.58 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಅಂತರ್ಜಲವನ್ನು ಬಳಸಲಾಗುತ್ತಿದೆ. ಒಟ್ಟಾರೆ 40% ಹೆಚ್ಚುವರಿ ಅಂತರ್ಜಲ ಸಂಗ್ರಹಣೆಯನ್ನ ಹೊಂದುವ ಮೂಲಕ ಕರ್ನಾಟಕವು ಅಂತರ್ಜಲ ಬಳಕೆಯಲ್ಲಿ ದೇಶದಲ್ಲೇ ಸುರಕ್ಷಿತ ಹಾದಿಯನ್ನ ಅನುಸರಿಸುತ್ತಿದೆ. ಕಳೆದ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿಯೂ ಅಂತರ್ಜಲ ಸಂಗ್ರಹಣೆಯಲ್ಲಿ ಗಮನಾರ್ಹ ಹೆಚ್ಚಳವಾಗಿದೆ. ಈ ಗುರುತರ ಪರಿವರ್ತನೆಯ ಹಿಂದೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜು ಅವರ ದೂರದೃಷ್ಟಿಯ ನಾಯಕತ್ವವಿದೆ. ರಾಜ್ಯಾದ್ಯಂತ ಅಂತರ್ಜಲ ಅಭಿವೃದ್ಧಿಯ ಹರಿಕಾರ ಎಂದೇ ಚಿರಪರಿಚಿತರಾಗಿರುವ ಅವರ ನೇತೃತ್ವದಲ್ಲಿ ಸಮುದಾಯ ಪ್ರೇರಿತ ಕಾರ್ಯಕ್ರಮಗಳ ಮೂಲಕ ಕರ್ನಾಟಕದ ಜಲಮೂಲಗಳ ಅಭಿವೃದ್ಧಿ ಹಾಗೂ ಸಂರಕ್ಷಣೆ ಹೊಸ ರೂಪ ತಾಳುತ್ತಿದೆ. ಸಚಿವರ ನಾಯಕತ್ವದಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಸಲು ಚೆಕ್ ಡ್ಯಾಂ, ಬ್ರಿಡ್ಜ್ ಕಮ್ ಬ್ಯಾರೇಜ್, ಆಣೆಕಟ್ಟು, ಪಿಕಪ್, ಮಳೆ ನೀರು ಇಂಗುಗುಂಡಿಗಳು ಸೇರಿದಂತೆ ಅನೇಕ ಜಲ ಸಂರಕ್ಷಣಾ ರಚನೆಗಳನ್ನು ನಿರ್ಮಿಸಲಾಗಿದ್ದು 2022ರಲ್ಲಿ 3.15 ಲಕ್ಷವಾಗಿದ್ದ ಜಲ ಸಂರಕ್ಷಣಾ ರಚನೆಗಳ ಸಂಖ್ಯೆ 2026ರ ವೇಳೆಗೆ 3.94 ಲಕ್ಷಕ್ಕೆ ಏರಿಕೆಯಾಗಿ ಸುಮಾರು 25.8%ನಷ್ಟು ವೃದ್ಧಿಯಾಗಿದೆ. ಇವುಗಳ ಮೂಲಕ ಒಟ್ಟಾರೆಯಾಗಿ 126 ಟಿಎಂಸಿ ನೀರನ್ನು ಸಂರಕ್ಷಿಸಲಾಗಿದೆ. ರಾಜ್ಯಾದ್ಯಂತ ಸುಮಾರು 472 ಏತ ನೀರಾವರಿ ಯೋಜನೆಗಳ ಮೂಲಕ 1318ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸಿ ಕರ್ನಾಟಕದಾದ್ಯಂತ ಜಲಮೂಲಗಳನ್ನು ಪುನಶ್ಚೇತನಗೊಳಿಸಲಾಗುತ್ತಿದೆ. ಈ ಯೋಜನೆಗಳಿಂದಾಗಿ ಪರಿಸರ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸುವುದರ ಜೊತೆಗೆ ಅಂತರ್ಜಲ ಮಟ್ಟವನ್ನು ಸುಧಾರಿಸುತ್ತಾ ಕೃಷಿ ಭೂಮಿಗೆ ನೀರಾವರಿ ಒದಗಿಸಿ ರೈತ ವರ್ಗಕ್ಕೆ ಭದ್ರತೆ ಕಲ್ಪಿಸಲಾಗಿದೆ.
ಕೆರೆಗಳು ನಮ್ಮ ಜೀವಸೆಲೆಗಳು ಎಂಬ ಸ್ಪಷ್ಟ ಅರಿವಿನೊಂದಿಗೆ ರಾಜ್ಯದಲ್ಲಿರುವ 41,849 ಜಲಮೂಲಗಳ ಪೈಕಿ 90%ಕ್ಕೂ ಅಧಿಕ ಜಲಮೂಲಗಳ ಅಳತೆ ಕಾರ್ಯ ಹಾಗೂ ಜಿಯೋ ಟ್ಯಾಗಿಂಗ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಈ ಮೂಲಕ ಅತಿಕ್ರಮಣವನ್ನ ಮುಂಚಿತವಾಗಿಯೇ ಗುರುತಿಸಿ ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಈ ನಮ್ಮ ಹೆಜ್ಜೆ ನಮ್ಮ ಕೆರೆಗಳನ್ನ ಕೇವಲ ಸಂರಕ್ಷಿಸುವುದಲ್ಲ, ಅವುಗಳನ್ನ ಭವಿಷ್ಯದ ತಲೆಮಾರುಗಳಿಗಾಗಿ ಸುರಕ್ಷಿತವಾಗಿಡುವ ದೃಢ ಸಂಕಲ್ಪದ ಸಂಕೇತವಾಗಿದೆ. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ವತಿಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ನೀರಿನಿಂದ ಸಣ್ಣ ನೀರಾವರಿ ಇಲಾಖೆಯು ಪ್ರಸ್ತುತ ಕೆಸಿ ವ್ಯಾಲಿ, HN ವ್ಯಾಲಿ ಮತ್ತು ವೃಷಭಾವತಿ ವ್ಯಾಲಿಯಂತಹ ಯೋಜನೆಗಳ ಮುಖಾಂತರ ಕರ್ನಾಟಕವು ಸಂಸ್ಕರಿಸಿದ ನೀರಿನ ಮರುಬಳಕೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿದೆ. ಸಂಸ್ಕರಿಸಿದ ನೀರನ್ನ ಸಂಪನ್ಮೂಲವನ್ನಾಗಿಸುವ ಮೂಲಕ ಬರಗಾಲ ಪ್ರದೇಶಗಳಲ್ಲಿನ 281 ಕೆರೆಗಳನ್ನು ಪುನಶ್ಚೇತನಗೊಳಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಸುತ್ತಲಿನ ಪರಿಸರದಲ್ಲಿ ಸಮತೋಲನ ಏರ್ಪಡುವಂತೆ ಮಾಡಲಾಗಿದೆ. ಸಂಸ್ಕರಿಸಿದ ನೀರಿನಿಂದ ಕೆರೆ ತುಂಬಿಸುವ ಈ ಯೋಜನೆಗಳು ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್ ಹಾಗೂ ಜಲಶಕ್ತಿ ಮಂತ್ರಾಲಯದ ಪ್ರಶಂಸೆಗೂ ಪಾತ್ರವಾಗಿದ್ದು, ಏಷ್ಯಾ ಖಂಡದಲ್ಲೇ ಮಾದರಿ ಯೋಜನೆಗಳೆಂದು ಮನ್ನಣೆ ಪಡೆದುಕೊಂಡಿವೆ. ರಾಜ್ಯದಲ್ಲಿ ಅಂತರ್ಜಲ ಮಟ್ಟದ ಮೇಲ್ವಿಚಾರಣೆಗೆ ಅಂತರ್ಜಲ ನಿರ್ದೇಶನಾಲಯದ ವತಿಯಿಂದ ರಾಜ್ಯವ್ಯಾಪಿ 2714 ವೀಕ್ಷಣಾ ಕೊಳವೆ ಬಾವಿಗಳನ್ನು, 2212 ಡಿಜಿಟಲ್ ಜಲಮಟ್ಟ ಸೂಚಕಗಳನ್ನು ಟೆಲಿಮೆಟ್ರಿ ವ್ಯವಸ್ಥೆಯೊಂದಿಗೆ ಅಳವಡಿಸಲಾಗಿದ್ದು, ಪ್ರತಿ 6 ಗಂಟೆಗಳಿಗೊಮ್ಮೆ ದತ್ತಾಂಶ ಸಂಗ್ರಹಣೆ ಮಾಡುವ ಮೂಲಕ ಅಂತರ್ಜಲ ಮಟ್ಟದ ನಿಖರ ಹಾಗೂ ವೈಜ್ಞಾನಿಕ ಮೇಲ್ವಿಚಾರಣೆಗೆ ಬಲ ನೀಡಲಾಗಿದೆ. ಈ ವ್ಯವಸ್ಥೆಯು ದತ್ತಾಂಶ ಆಧಾರಿತ ಅಂತರ್ಜಲ ನಿರ್ವಹಣೆ, ಅಂತರ್ಜಲ ಅಭಿವೃದ್ಧಿ ಯೋಜನೆಗಳ ಪರಿಣಾಮಕಾರಿ ಜಾರಿಗೆ ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಅಂತರ್ಜಲ ಮಟ್ಟವನ್ನು ಇನ್ನಷ್ಟು ವೃದ್ಧಿಸುವ ನಿಟ್ಟಿನಲ್ಲಿ ಮಣ್ಣಿನ ತೇವಾಂಶವನ್ನು ಪರೀಕ್ಷಿಸಲು ಇಂಟರ್ನೆಟ್ ಆಧಾರಿತ ವ್ಯವಸ್ಥೆ ಮತ್ತು ನೀರಿನ ಸದ್ಬಳಕೆಗಾಗಿ ಹಾಗೂ ನೀರಿನ ಆಗರಗಳನ್ನು ಸಂರಕ್ಷಿಸಿ ಸುಸ್ಥಿತಿಯಲ್ಲಿಡಲು ಕೃತಕ ಬುದ್ಧಿಮತ್ತೆ ಹಾಗೂ ರಾಜ್ಯದಲ್ಲಿರುವ ಜಲಮೂಲಗಳ ಸಮಗ್ರ ನಿರ್ವಹಣೆಯಲ್ಲಿ ಪಾರದರ್ಶಕ ಮತ್ತು ಹೊಣೆಗಾರಿಕೆಯನ್ನು ತರುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ವಾಟರ್ ಸ್ಟ್ರಾಕ್ ಯೋಜನೆಯನ್ನು ಪ್ರಾರಂಭಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಸುಸ್ಥಿರ ಅಂತರ್ಜಲ ನಿರ್ವಹಣೆಗೆ ಜಾಗೃತಿ ಮತ್ತು ಜನರ ಭಾಗಿದಾರಿಕೆ ಎರಡೂ ಬಹುಮುಖ್ಯ ಎಂಬುದು ಶ್ರೀ NS ಬೋಸರಾಜು ಅವರ ಗಟ್ಟಿ ನಂಬಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಸುವ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ನೀರಿನ ಬಿಕ್ಕಟ್ಟನ್ನು ನಿವಾರಿಸುವ ನಿಟ್ಟಿನಲ್ಲಿ ಸಚಿವರಾದ ಶ್ರೀ NS ಬೋಸರಾಜು ಅವರ ಮಾರ್ಗದರ್ಶನದಲ್ಲಿ ನೀರಿದ್ದರೆ ನಾಳೆ ಅಭಿಯಾನದ ಮೂಲಕ ಸದ್ಯ ರಾಜ್ಯಾದ್ಯಂತ ಅಂತರ್ಜಲ ತೀವ್ರವಾಗಿ ಕುಸಿತ ಕಂಡಿರುವ ರಾಜ್ಯದ 16 ಜಿಲ್ಲೆಗಳ 27 ತಾಲೂಕುಗಳ 525 ಅಂತರ್ಜಲ ಅತಿಬಳಕೆ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ಸುಧಾರಣೆಗೆ ಪೂರಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸರ್ಕಾರವು ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯ ಪರಿವರ್ತನೆಗಳನ್ನು ತರುವ ಮೂಲಕ ಸ್ವಾವಲಂಬನೆಯ ಜೊತೆಗೆ ಅಂತರ್ಜಲ ಸಂರಕ್ಷಣೆಯ ಕುರಿತಾಗಿಯೂ ಜಾಗೃತಿ ಮೂಡಿಸುತ್ತಿದೆ. ನೀರಿನ ಮರುಬಳಕೆ, ಅಂತರ್ಜಲ ಮಟ್ಟದ ಸುಧಾರಣೆಯ ಬಗ್ಗೆ ತೀವ್ರ ನಿಗಾ ವಹಿಸಿ ಕಾರ್ಯಯೋಜನೆಗಳನ್ನು ರೂಪಿಸುತ್ತಿರುವ ನಮ್ಮ ಕರ್ನಾಟಕ ರಾಜ್ಯವು ಅಂತರ್ಜಲ ಪುನಶ್ಚೇತನದಲ್ಲಿ ದೇಶದಲ್ಲೇ ಮಾದರಿ ರಾಜ್ಯವಾಗಿ ಹೊರಹೊಮ್ಮುತ್ತಿದೆ. ಕರ್ನಾಟಕ ಮಾದರಿ ಆಡಳಿತದ ಮೂಲಕ ಕೆರೆಕಟ್ಟೆಗಳ ಅಭಿವೃದ್ಧಿ ಮತ್ತು ಪರಿಸರದ ಪುನಶ್ಚೇತನದೊಂದಿಗೆ ಅಂತರ್ಜಲ ಭದ್ರತೆಯ ಗ್ಯಾರಂಟಿ ಮೂಲಕ ಸಮೃದ್ಧ, ಸುಭದ್ರ ಹಾಗೂ ಸುಸ್ಥಿರ ಕರ್ನಾಟಕದ ನಿರ್ಮಾಣಕ್ಕೆ ಭದ್ರ ಅಡಿಪಾಯವನ್ನು ಹಾಕಲಾಗುತ್ತಿದೆ. ಇಂದು ಕರ್ನಾಟಕ ರಾಜ್ಯವು ದೇಶದಲ್ಲೇ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆ ಕಲ್ಪಿಸುವ ಗ್ಯಾರಂಟಿ ಯೋಜನೆಗಳನ್ನು ನೀಡುವಲ್ಲಿ ಮಾದರಿ ಆಡಳಿತವನ್ನ ನೀಡುತ್ತಿದ್ದು, ಇದೇ ರೀತಿ ನಾಡಿನ ರೈತರಿಗೆ ನೀರಿನ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ದತ್ತಾಂಶ ಆಧಾರಿತ ಆಡಳಿತ ಮತ್ತು ವೈಜ್ಞಾನಿಕ ನಿರ್ವಹಣೆಯ ಮೂಲಕ ಜಲ ಭದ್ರತೆಯ ಗ್ಯಾರಂಟಿ ನೀಡುತ್ತಿದೆ. ಜಲ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದೆ. ಸಮುದಾಯಗಳನ್ನು ಸ್ವಾವಲಂಬಿಗಳನ್ನಾಗಿಸುತ್ತಿದೆ. ಸುಸ್ಥಿರ ಮತ್ತು ಸಮೃದ್ಧ ಭವಿಷ್ಯತ್ತಿಗೆ ಭದ್ರ ಅಡಿಪಾಯ ಹಾಕುತ್ತಿದೆ. ಸಂಕಷ್ಟದಿಂದ ಸುಸ್ಥಿರತೆಯತ್ತ ಜಲಭದ್ರತೆಯ ಗ್ಯಾರಂಟಿ ಮೂಲಕ ಕರ್ನಾಟಕ ಭಾರತವನ್ನ ಮುನ್ನಡೆಸುತ್ತಿದೆ.